ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 4ನೇ ಅಧ್ಯಾಯ 35ನೆಯ ಶ್ಲೋಕ. ಅಪಿಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. Even if you were this most sinful of all sinners, this knowledge alone would carry you like a raft across all your sins. ನೋಡು ಅರ್ಜುನ, ಈ ಜ್ಞಾನ ಅನ್ನುವಂಥದ್ದು ಏನಿದೆಯಲ್ಲ, ನಿನ್ನ ಎಲ್ಲ ಪಾಪಗಳನ್ನು ಸುಟ್ಟು ಹಾಕುತ್ತದೆ. ಯಾವ್ಯಾವ ಪಾಪಗಳನ್ನು ನೀನು ಮಾಡಿದ್ದೀಯೋ, 10 ರೀತಿಯಾಗಿರುವಂಥದ್ದಾಗಲಿ, 100 ರೀತಿಯಿಂದಾಗಲಿ, 1000 ರೀತಿಯ ಪಾಪಗಳೇನು ನಡೆದು ಹೋಗಿದೆಯೋ, ತಿಳಿಯದೆಯೋ ತಿಳಿದೋ ಏನೇನು ಮಾಡಿದ್ದೀಯೋ ಆ ಎಲ್ಲ ಪಾಪಗಳನ್ನು ಈ ಜ್ಞಾನ ಅನ್ನುವಂಥದ್ದು ಪಾಪದಿಂದ ಬರತಕ್ಕಂಥ ಫಲಗಳನ್ನು ಸುಟ್ಟು ಭಸ್ಮವನ್ನು ಮಾಡುತ್ತದೆ. ಅದಕ್ಕೆ ಜ್ಞಾನ ಅನ್ನುವಂಥದ್ದು ಬಹಳ ಮುಖ್ಯವಾಗಿದೆ. ಜ್ಞಾನವನ್ನು ಪಡೆದುಕೋ. ನಿನ್ನ ಜ್ಞಾನವನ್ನು ನೀನು ಹೊಂದಿದೀಯ ಅಂತಂದರೆ ನೀನು ಮಾಡಿರುವಂಥ ಪಾಪಗಳನ್ನು ಅದು ಸುಟ್ಟು ಹಾಕುತ್ತದೆ. ಆದ್ದರಿಂದ ಜ್ಞಾನ ಅನ್ನುವಂಥದ್ದು ಬಹಳ ದೊಡ್ಡದು ಅಂತ ಹೇಳಿದೆ. ಜ್ಞಾನ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನುಷ್ಯನಿಗೆ ಜ್ಞಾನ ಅನ್ನುವಂಥದ್ದು ಬಹಳ ಸೌಖ್ಯವನ್ನು ಕೊಡುತ್ತದೆ. ಮನುಷ್ಯನಿಗೆ ಜ್ಞಾನ ಅನ್ನುವಂಥದ್ದೇ ಮಹಾಸಂಪತ್ತಾಗಿದೆ. ಜ್ಞಾನ ಅನ್ನುವಂಥದ್ದೇ ಮನುಷ್ಯನ ಆಸ್ತಿಯಾಗಿದೆ. ಜ್ಞಾನ ಅನ್ನುವಂಥದ್ದೇ ಅವನ ಎಲ್ಲ ಸರ್ವ ಉಡುಗೊರೆಯಾಗಿದೆ. ಜ್ಞಾನ ಅನ್ನುವಂಥದ್ದೇ ಇಹಲೋಕ ಸುಖ, ಪರಲೋಕ ಸುಖ, ಎಲ್ಲ ಸುಖಗಳನ್ನು ಉಂಟು ಮಾಡುವಂಥದ್ದಾಗಿದೆ. ಜ್ಞಾನದಿಂದ ಅವನು ಏನನ್ನು ಪಡೆಯಬೇಕು ಅಂದ್ಕೊಂಡಿದ್ದನೋ ಅದನ್ನೆಲ್ಲವನ್ನು ಪಡೆಯೋದಕ್ಕೆ ಅವನಿಗೆ ಸಾಧ್ಯವಿದೆ. ಆದ್ದರಿಂದ ಜ್ಞಾನ ಅನ್ನುವಂಥದ್ದು ಎಲ್ಲರಿಗೂ ಅವಶ್ಯಕವಾಗಿರುವಂಥದ್ದು. ಈ ಜ್ಞಾನ ಅನ್ನುವಂಥದ್ದು ಬೇರೆ ಯಾವುದೂ ಅಲ್ಲ, ತನ್ನ ಜ್ಞಾನವೇ ತನಗೆ ಆಗಬೇಕಾಗಿದೆ. ತಾನು ಯಾರು ಅನ್ನುವಂಥದ್ದನ್ನು ತಾನು ತಿಳಿಯಬೇಕು. ತಾನು ಎಲ್ಲಿಂದ ಬಂದೆ ಅನ್ನುವಂಥದ್ದನ್ನು ತಿಳಿಯಬೇಕು. ಇನ್ನು ಮುಂದೆ ಎಲ್ಲಿಗೆ ಹೋಗಬೇಕು ಅನ್ನುವಂಥದ್ದನ್ನು ತಿಳಿಯಬೇಕು. ಈ ಮೂರರ ಕಲ್ಪನೆ ಯಾರಿಗೆ ಇಲ್ಲವೋ ಅವರು ಅಜ್ಞಾನಿಗಳು ಅಂತ ಹೇಳಿಕೊಳ್ತಾರೆ. ಇದರ ಕಲ್ಪನೆ ಇದ್ದವರೇ ಜ್ಞಾನಿಗಳು ಅಂತ ಹೇಳಿಕೊಳ್ತಾರೆ. ಜ್ಞಾನ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಅದು ಸುಗಂಧಮಯವಾಗಿರ್ತಕ್ಕಂಥ ದಾರಿಯಲ್ಲಿ ತಗೊಂಡು ಹೋಗುತ್ತದೆ. ಜ್ಞಾನ ಅನ್ನುವಂಥದ್ದು ಉತ್ತಮವಾಗಿರ್ತಕ್ಕಂಥ ಗತಿಯನ್ನು ಹೊಂದಿಸಿಕೊಡುತ್ತದೆ. ಜ್ಞಾನ ಅನ್ನುವಂಥದ್ದು ಪ್ರತಿಯೊಂದು ಮನುಷ್ಯನಿಗೆ ಅದು ವಾಹನವಾಗಿ, ಅದು ಸಹಾಯಕನಾಗಿ, ಸಾರಥಿಯಾಗಿ ಅವನನ್ನು ಕರೆದುಕೊಂಡು ಹೋಗುತ್ತದೆ. ಜ್ಞಾನ ಅನ್ನುವಂಥದ್ರಿಂದ ಮನುಷ್ಯನು ಎಲ್ಲ ಸುಖ ಸೌಖ್ಯಗಳನ್ನು ಪಡೆಯಬಹುದು. ಜ್ಞಾನದಿಂದ ಇಹಲೋಕ ಸುಖ ಅಷ್ಟೇ ಅಲ್ಲ, ಪರಲೋಕ ಸುಖಗಳಷ್ಟೇ ಅಲ್ಲ, ಇವನು ಜನ್ಮಾಂತರಗಳಿಂದ ಆಗಿರತಕ್ಕಂಥ ಎಲ್ಲ ಸುಖ ಸೌಖ್ಯಗಳನ್ನು ಕೂಡ ಇಲ್ಲಿ ಅನುಭವಿಸಬಹುದು. ಇಲ್ಲಿವರೆಗೆ ಯಾವುದರಿಂದ ಈತನ ವಂಚಿತನಾಗಿದ್ದನೋ ಅದೆಲ್ಲವನ್ನು ಈ ಜ್ಞಾನದಿಂದ ಪಡೆಯಬಹುದು. ಅಜ್ಞಾನ ಇರಬೇಕಾದಾಗ ಯಾವ್ಯಾವ ದುಃಖವನ್ನು ಅನುಭವಿಸಿದ್ದನೋ ಆ ಎಲ್ಲ ದುಃಖಗಳನ್ನು ಕಳೆದುಕೊಳ್ಳುತ್ತಾನೆ. ಅಜ್ಞಾನ ಇರಬೇಕಾದಾಗ ಆ ಅನುಭವಿಸಿರತಕ್ಕಂಥ ಪ್ರಾಯಶ್ಚಿತ್ತಗಳೆಲ್ಲವೂ ಕೂಡ ಜ್ಞಾನದಿಂದ ಭಸ್ಮವಾಗಿ ಹೋಗುತ್ತವೆ. ಅಜ್ಞಾನದಿಂದ ಮಾಡಿರ್ತಕ್ಕಂಥ ಎಲ್ಲ ಕರ್ಮಗಳು ಕೂಡ ಈ ಜ್ಞಾನದಿಂದ ನಾಶವಾಗಿ ಹೋಗುತ್ತವೆ. ಅಜ್ಞಾನದಿಂದ ನಡೆದಿರತಕ್ಕಂಥ ಏನೋ ದೋಷಗಳಿತ್ತೋ, ಏನೇನು ಪಾಪಗಳಿತ್ತೋ, ಏನೇನು ಲೋಪಗಳಿತ್ತೋ, ಏನೇನು ಕರ್ಮಗಳಿತ್ತೋ ಅದೆಲ್ಲವುಗಳು ಕೂಡ ಜ್ಞಾನದಲ್ಲಿ ಇವಾಗ ಸಮತೋಲನಾತ್ಮಕವಾಗಿ ಹೋಗುತ್ತದೆ. ಕತ್ತಲೆಯಲ್ಲಿ ತುಳಿದಿರತಕ್ಕಂಥ ದೋಷಗಳು, ಮುಳ್ಳಗಳು, ಕಲ್ಲುಗಳು ಎಲ್ಲವೂ ಕೂಡ ಜ್ಞಾನ ಆದ ಮೇಲೆ, ಪ್ರಕಾಶ ಬಂದ ಮೇಲೆ ಹೇಗೆ ಅವುಗಳನ್ನು ಸರಿಪಡಿಸಿಕೊಳ್ಳುತ್ತಾನೋ ಮನುಷ್ಯನು, ಕತ್ತಲಲ್ಲಿ ತುಳಿದಿರತಕ್ಕಂಥ ಮುಳ್ಳನ್ನು ಕತ್ತಲಲ್ಲಿ ತೆಗೆದುಕೊಳ್ಳುವುದಕ್ಕೆ ಆತನಿಗೆ ಕಷ್ಟ ಆಗಿ ಆತನು ಹಿಂಸೆ ಪಟ್ಟಿರುತ್ತಾನೆ. ಆ ಕತ್ತಲೆಯಲ್ಲಿ ತುಳಿದಿರತಕ್ಕಂಥ ಮುಳ್ಳನ್ನು ಬೆಳಕಿನಲ್ಲಿ ಆತನು ತೆಗೆದುಕೊಳ್ಳುತ್ತಾನೆ. ಹೇಗೆ ಆ ಮನುಷ್ಯನಿಗೆ ಅದು ಆರೋಗ್ಯವನ್ನು ಕೊಡುತ್ತದೆಯೋ ಹಾಗೆಯೇ ಇಲ್ಲಿಯೂ ಕೂಡ ಅಜ್ಞಾನದಲ್ಲಿ ಮಾಡಿರ್ತಕ್ಕಂಥ, ದುಃಖದಲ್ಲಿ ಮಾಡಿರ್ತಕ್ಕಂಥ, ಹತಾಶೆಯಿಂದ ಮಾಡಿರ್ತಕ್ಕಂಥ, ದೌರ್ಬಲ್ಯದಿಂದ ಮಾಡಿರ್ತಕ್ಕಂಥ ಪಾಪಗಳು ಈಗ ಆತನಿಗೆ ಉತ್ತಮವಾಗಿರ್ತಕ್ಕಂಥ ಸದ್ಗತಿಯನ್ನು ಕೊಡುತ್ತವೆ. ಅವನ ಪಾಪಗಳೆಲ್ಲವನ್ನು ತೊಳೆದು ಅವನನ್ನು ಸುಖಿಯನ್ನಾಗಿ, ಶುಚಿಯನ್ನಾಗಿ ಮಾಡುತ್ತದೆ. ಅವನ ಅಜ್ಞಾನವೆಲ್ಲವೂ ಹೋಗಿ ಆತ್ಮಜ್ಞಾನದಿಂದ ಆತನು ಪ್ರಕಾಶಮಯವಾಗಿರುತ್ತಾನೆ. ಕತ್ತಲೆಯಿಂದ ಬೆಳಕಿಗೆ ಬರುತ್ತಾನೆ. ಅವನ ಕತ್ತಲೆ ಎಲ್ಲವೂ ಕೂಡ ನಾಶವಾಗಿ ಹೋಗುತ್ತದೆ. ಮುಂದೆ ಆತನಿಗೆ ಯಾವ ಜನ್ಮಗಳಾಗಲಿ, ಮತ್ತೊಂದು ಮರಣಗಳಾಗಲಿ, ಇನ್ನೊಂದು ಜನ್ಮ ಮರಣ ದುಃಖಗಳಾಗಲಿ, ಯಾವ ದುಃಖಗಳು ದ್ವಂದ್ವಗಳು ಆತನಿಗೆ ಬರೋದಿಲ್ಲ.
ದ್ವಂದ್ವಾತೀತನಾಗಿ ಆತನು ಏಕಮೇವ ದ್ವಿತೀಯನಾಗಿ ಇರುತ್ತಾನೆ. ಏಕಮೇವ ದ್ವಿತೀಯಂ ಬ್ರಹ್ಮ ಅನ್ನುವಂಥ ಶ್ರುತಿ ವಾಕ್ಯಕ್ಕೆ ಅರ್ಹಭೂತನಾಗುತ್ತಾನೆ. ಆದ್ದರಿಂದ ಜ್ಞಾನ ಅನ್ನುವಂಥದ್ದು ಬಹಳ ಮುಖ್ಯ. ಪಡೆದುಕೋ ಅರ್ಜುನ ಅಂತ ಅಭಿಪ್ರಾಯವನ್ನು ಪಡಲಾಗಿದೆ. ಹರಿ ಓಂ ತತ್ಸತ್.